ಇವತ್ತು ದಿವಸ ನನ್ನ ತಾಲೂಕಿನ ಜನ, ನನ್ನ ತಾಲೂಕಿನ ಜನತೆ, ನನ್ನ ತಾಲೂಕಿನ ಜನರು, ನನ್ನ ತಾಲೂಕಿನ ದೇವರುಗಳು ಈ ಒಂದು ಜಯಕ್ಕೆ ಮೂಲವಾಗಿ ಅವರು ಕಾರಣೀಭೂತರಾಗ್ತಾರೆ. ಬರುವಂಥ ದಿನಮಾನಗಳಲ್ಲಿ ಅವರ ಸೇವೆಯನ್ನು ಮಾಡುವ ಮುಖಾಂತರ ಈ ಒಂದು ತಾಲೂಕಿನ ಸೇವೆಯನ್ನು ಮಾಡ್ತಾ ಬರುವಂಥ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ 15 ತಾಲೂಕುಗಳ ಸೇವೆಯನ್ನು ಮಾಡೋದ್ರೊಂದಿಗೆ ಈ ಒಂದು ಸಹಕಾರಿ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರ ಇಡೀ ಬೆಳಗಾವಿ ಜಿಲ್ಲೆ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹಿರಿಯರ ನೇತೃತ್ವದಲ್ಲಿ ಮುಂದುವರಿಸುವಂಥ ಕೆಲಸವನ್ನು ಬರುವಂಥ ದಿನಮಾನದಲ್ಲಿ ನಾನು ಮಾಡ್ತೀನಿ. ಮೊನ್ನೆ ಉಮೇಶ್ ಕತ್ತಿ ಅವರದ್ದು ಪುಸ್ತಕ ಬಿಡುಗಡೆಯಲ್ಲಿ ಈರಣ್ಣ ಕಡಾಡಿ ಅವರು ಏನು ಹೇಳ್ತೀರಂದ್ರೆ ಕತ್ತಿ ಅವ್ರ ಕಡೆ ಎಲ್ಲ ಇದೆ, ಬೆಳಗಾವಿ ಜಿಲ್ಲೆ ಅವರ ಇದರ ಹಿಡಿತದಲ್ಲಿ ಇಟ್ಕೋಬೇಕು, ಬೆಳಗಾವಿ ಜಿಲ್ಲೆ ತುಂಬೆಲ್ಲ ಓಡಾಟ ಮಾಡಬೇಕು ಅಂತ ಒಂದು ಮಾತನ್ನ ಮಾತಾಡಿದ್ರು. ಈ ನಿಟ್ಟಿನಲ್ಲಿ ತಾವು ಅವತ್ತು ಜಗದೀಶ್ ಶೆಟ್ಟರ್ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಈರಣ್ಣ ಕದಾಡಿ ಇರ್ಬೋದು, ಉದಾಸಿ ಅವರು ಇರ್ಬೋದು, ಸಾಕಷ್ಟು ಜನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವ್ರು ಮಾತಾಡುವಂಥ ಅವರ ಧ್ವನಿಯಿಂದ ಇಷ್ಟೇ ಗೊತ್ತಾಗ್ತದೆ ಉಮೇಶ್ ಕತ್ತಿಯವರ ಒಂದು ಈ ಭಾಗದಲ್ಲಿ ಶಕ್ತಿ ಏನಿತ್ತು, ಆ ಶಕ್ತಿ ಇವತ್ತು ನಮ್ಮ ಜೊತೆ ಆ ಶಕ್ತಿಯನ್ನು ತುಂಬುವಂಥ ಕೆಲಸ ನೀವು ಮಾಡಬೇಕನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಬರುವಂಥ ದಿನಮಾನಗಳಲ್ಲಿ ಹುಕ್ಕೇರಿ ತಾಲೂಕು ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಜೊತೆಗೆ ಉತ್ತರ ಕರ್ನಾಟಕ ಇರ್ಬೋದು, ಜೊತೆಗೆ ಅಖಂಡ ಕರ್ನಾಟಕ ಇರ್ಬೋದು, ಆ ಒಂದು ಸೇವೆಯನ್ನು ಜನಸೇವೆಯನ್ನು ಮಾಡುವಂಥ ಎಲ್ಲ ರೀತಿಯ ಪ್ರಯತ್ನವನ್ನು ನಾನು ಮಾಡ್ತೇನೆ. ಉಮೇಶಣ್ಣ ಕತ್ತಿಯವರು ಇದ್ದಂಥ ಸಂದರ್ಭದಲ್ಲಿ ಏನು ಒಂದು ಈ ಭಾಗಕ್ಕೆ ಒಂದು ಶಕ್ತಿ ಇತ್ತು, ಆ ಶಕ್ತಿಯನ್ನು ತುಂಬಿಕೊಡೋದ್ರ ಮುಖಾಂತರ ಉಮೇಶ್ ಕತ್ತಿಯವರ ಕನಸನ್ನು ನನಸು ಮಾಡುವಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆ ಇಟ್ಟು ನಾನು ನಡೀತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಸರ್, ನೀವು ಹುಕ್ಕೇರಿ ತಾಲೂಕಿನಷ್ಟು ಸೀಮಿತ, ಹುಕ್ಕೇರಿ ಸಣ್ಣ ಒಂದು ಸಂಸ್ಥೆ ವಿನ್ನಾದ್ರೆ ಏನಿದೆ ಅಲ್ಲ, ಹುಕ್ಕೇರಿ ತಾಲೂಕಷ್ಟು ಸೀಮಿತ ಅನ್ನೋ ಮಾತು ಇವತ್ತು ಅಲ್ಲ. ಇವತ್ತು ಯಾರು ಜಾರಕಿಹೊಳಿ ಹೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ 2 ತಿಂಗಳ ಒಂದು ತಾಲೂಕಿನಾಗ ಬಿದ್ದಿದ್ರು, ಅದು ಗೊತ್ತಾಗಲಿಲ್ಲ ನನಗೆ. ಇವತ್ತು ಕರ್ನಾಟಕ ರಾಜ್ಯದ ಮಂತ್ರಿ, ಕರ್ನಾಟಕ ಘನ ಸರ್ಕಾರದಲ್ಲಿ ಒಬ್ಬ ಮಂತ್ರಿ, ಅವರು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವರು 2 ತಿಂಗಳಿಂದ ಕೇವಲ ಯಮಕನಮಂಡಲ ಕ್ಷೇತ್ರಕ್ಕೂ ಇಲ್ಲ, ಕೇವಲ ಹುಕ್ಕೇರಿ ಮತಕ್ಷೇತ್ರದಲ್ಲಿ 2 ತಿಂಗಳ ಮನೆಗೆ ಹೋಗುದು, ತಿರುಗಾಡೋದು, ಯಾರ ಮನೆಗೆ ಕರೀಲಿಲ್ಲ ಅನ್ನೋರು ಒತ್ತಾಯಪೂರ್ವಕ ಅವ್ರ ಮನೆಗೆ ಹೋಗಿ ಚಾ ಕುಡಿದು ಈ ಕೆಲಸ ಮಾಡಿದಂಥ ಜನರ ಕಡೆಯಿಂದ ನನಗೆ ಉಪದೇಶ ಅಥವಾ ಮಾರ್ಗದರ್ಶನ ನನಗೆ ಅವಶ್ಯಕತೆ ಇಲ್ಲ. ನಾ ತಾಲೂಕಿಗೆ ಸೀಮಿತದನೋ ಅಥವಾ ಕ್ಷೇತ್ರಕ್ಕೆ ಸೀಮಿತದನೋ, ತಾಲೂಕಿಗೆ ಸೀಮಿತದನೋ ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತದನೋ, ಏನು ಅಖಂಡ ಕರ್ನಾಟಕ ಸೀಮಿತ ಅದೀವಿ ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡ್ತಾರೆ. ಅವ್ರು ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಆಗಂಗಿಲ್ಲ. ಮತ್ತು ಅವರು ಯಾವುದಕ್ಕೆ ಸೀಮಿತ ಅನ್ನೋದನ್ನು ಈಗ ಜನ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಒಂದು ಸಂಘಕ್ಕೂ ಅವರು ಸೀಮಿತರಿಲ್ಲ ಅನ್ನೋದನ್ನು ಇವತ್ತು ದಿವಸ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸೋಲು ಉಂಡ್ರು ಅವರ ಈ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗಿತ್ತು, ಅದನ್ನ ಎಪ್ಸೋಂತ ಕೆಲಸ ಮಾಡಿ ಅಂತ ಹೇಳ್ತಾರೆ.